ಇತ್ತೀಚೆಗೆ ಕತಾರ್ನಲ್ಲಿರುವ ವಕ್ರದಹ ದೆಹಲಿ ಸಾರ್ವಜನಿಕ ಶಾಲೆಯ ಭವ್ಯ ಸಭಾಂಗಣದಲ್ಲಿ ಕರ್ನಾಟಕ ಸಂಘ ಕತಾರ್ ವತಿಯಿಂದ 2024ನೇ ಸಾಲಿನ ವಸಂತೋತ್ಸವ ಕಾರ್ಯಕ್ರಮ ನಡೆಸಲಾಯಿತು. ಸದ್ಯ ಕಾರ್ಯಕ್ರಮದಲ್ಲಿ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಉಪಾಧ್ಯಕ್ಷ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರನ್ನು ಗೌರವದಿಂದ ಸನ್ಮಾನಿಸಲಾಯಿತು. ಇನ್ನು ಸೋಲರಿಯದಂತ ಸಮಾಜ ಸೇವಕ ಎಂದೇ ಪ್ರಖ್ಯಾತಿಯನ್ನು ಹೊಂದಿರುವ ಕರ್ನಾಟಕದ ಬೈಂದೂರು ಮೂಲದ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಕರ್ನಾಟಕ ಹಾಗೂ ಕನ್ನಡೇತರ ಭಾರತೀಯರಿಗೆ ಮಾಡುತ್ತಿರುವ ಸಮಾಜ ಸೇವೆ ಬಗ್ಗೆ ಕಾರ್ಯಕ್ರಮದಲ್ಲಿ ಗಣ್ಯರು ಶ್ಲಾಘಿಸಿದರು. ಇದಲ್ಲದೆ ಕರ್ನಾಟಕ ಸಂಘ ಕತಾರ್ ವತಿಯಿಂದ ಆಯೋಜಿಸುತ್ತಿರುವಂತಹ ಪ್ರತಿ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸಿರುವುದಕ್ಕೆ ಧನ್ಯವಾದವನ್ನು ಅರ್ಪಿಸಲಾಯಿತು. ಇದೇ ವೇಳೆ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವಿರತವಾಗಿ ಸೇವೆಯನ್ನ ಹೀಗೆ ಮುಂದುವರಿಸಲಿ ಅಂತ ಕರ್ನಾಟಕ ಸಂಘ ಕತಾರ್ನ ಆಡಳಿತ ಮಂಡಳಿ ಸದಸ್ಯರು ಆಶೀರ್ವಾದಿಸಿದರು. ನಮ್ಮ ಇನ್ನೋರ್ವ ಅತಿಥಿ ಇಂದು ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಪ್ರತಿನಿಧಿಗಳು, ಉಪಾಧ್ಯಕ್ಷರು ಹಾಗೂ ಕರ್ನಾಟಕ ಸಂಘ ಕತಾರ್ನ ಕಾರ್ಯಕ್ರಮಕ್ಕೆ ಬೆನ್ನೆಲುಬು, ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಿ ನಮ್ಮ ಬೆನ್ನು ತಟ್ಟಿ ನಡೆಸಿಕೊಟ್ಟಿರೋ ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರು, ದಯವಿಟ್ಟು ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರು ಮುಂದೆ ಬರಬೇಕು. ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರಿಗೆ ಕರ್ನಾಟಕ ಸಂಘ ಕತಾರ್ ವತಿಯಿಂದ ಗೌರವಾರ್ಪಣೆ. ಕ್ಯಾನ್ ವಿ ಹ್ಯಾವ್ ದ AV ಪ್ಲೀಸ್? ಸೋಲರಿಯದ ಸಮಾಜ ಸೇವಕ ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು. ಕರ್ನಾಟಕದ ಬೈಂದೂರು ಮೂಲದ ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರು ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಪ್ರಸ್ತುತ ಆಡಳಿತ ಸಮಿತಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರ ಹೆಸರು ಕತಾರಿನ ಭಾರತೀಯ ಸಮುದಾಯಕ್ಕೆ ಚಿರಪರಿಚಿತ. ಶ್ರೀಮತಿ ವನಿತಾ ಸುಬ್ರಹ್ಮಣ್ಯ ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರ ಧರ್ಮಪತ್ನಿ. ಪುಟಾಣಿ ಪೃಥ್ವಿಕ್ ಹಾಗೂ ಪುಟಾಣಿ ರಮ್ಯಾ ಇವರ ಮಕ್ಕಳು. ಶ್ರೀಯುತ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರು ಗಲ್ಫರ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 1.5 ದಶಕದಿಂದ ಕತಾರಿನಲ್ಲಿ ಕಾರ್ಯನಿಮಿತ್ತ ನೆಲೆಸಿರುವ ಶ್ರೀ ಸುಬ್ರಹ್ಮಣ್ಯ ಅವರು ಕಳೆದ 1 ದಶಕದಿಂದ ತಮ್ಮನ್ನು ತಾವು ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕರ್ನಾಟಕ ಸಂಘ ಕತಾರ್, ಭಾರತೀಯ ಸಮುದಾಯ ಹಿತೈಷಿ ವೇದಿಕೆ ಹಾಗೂ ಭಾರತೀಯ ಸಾಂಸ್ಕೃತಿಕ ಕೇಂದ್ರದಲ್ಲಿ ವಿವಿಧ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀ ಸುಬ್ರಹ್ಮಣ್ಯ ಅವರ ನಿಸ್ವಾರ್ಥ, ಪ್ರತಿಫಲಾಪೇಕ್ಷೆ ಇಲ್ಲದ ಅವಿರತ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತೇವೆ. ಇವರ ಪರ ಜನರ ಪ್ರೀತಿ, ವಿಶ್ವಾಸ, ಬೆಂಬಲ, ಸಹಕಾರ ಎಂದಿನಂತೆ ಮುಂದುವರಿಯಲಿ ಹಾಗೂ ದ್ವಿಗುಣಗಳಲ್ಲಿ ಎಂದು ಹಾರೈಸೋಣ. ಆ ಭಗವಂತ ಶ್ರೀ ಸುಬ್ರಹ್ಮಣ್ಯ ಅವರಿಗೆ ಇನ್ನೂ ಹೆಚ್ಚು ಶಕ್ತಿ ನೀಡಿ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ಮುನ್ನಡೆಸಲಿ ಎಂದು ಪ್ರಾರ್ಥಿಸುತ್ತೇವೆ. ಗುಡ್ ಈವ್ನಿಂಗ್, ಎಲ್ರಿಗೂ ನಮಸ್ಕಾರ. ರೆಸ್ಪೆಕ್ಟೆಡ್ ಅಂಬಾಸಿಡರ್, ಹಿಸ್ ಎಕ್ಸಲೆನ್ಸಿ ವಿಪುಲ್ ಸರ್, people ambassador, we call him as a people ambassador. He is a people ambassador, no doubt about that. And just he finished one program and he is with us. Thank you, sir, on behalf of Karnataka Sangha and Indian Culture Center. You are supporting all the AOs and all the community programs. Thank you personally on behalf of Karnataka Sangha. Sir, with due respect, I will switch on to Kannada because all my fellow Kannada members and my well-wishers are here with me. ಎಲ್ರಿಗೂ ನಮಸ್ಕಾರ. ನನಗೆ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ಒಂದು ಕಡೆಯಿಂದ ಸ್ವಲ್ಪ ಬೇಜಾರು ಆಗ್ತಾ ಇದೆ. ಸಂತೋಷ ಆಗ್ತಾ ಇರೋದು ನನಗೆ ಕರ್ನಾಟಕ ಸಂಘ ಕತಾರು ನನ್ನ 17 ವರ್ಷ ನನ್ನ ಕತಾರಿನ ಜರ್ನಿ ಆಗಿದ ಮೇಲೆ ನಾನು ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದೀನಿ. ಅದಕ್ಕೆ ಸಂತೋಷ ಆಗ್ತಾ ಇದೆ. ಸ್ವಲ್ಪ ಬೇಜಾರಾಗ್ತಾ ಇದೆ, ಯಾಕಂದರೆ ಮಹೇಶ್ ಅವ್ರದ್ದು ಲಾಸ್ಟ್ ಪ್ರೋಗ್ರಾಮು, ಸೊ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತೇಳಿ ರಘು ದೀಕ್ಷಿತ್ ಬಂದು ಇವತ್ತು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ನಾನು ಜಾಸ್ತಿ ಹೊತ್ತು ಮಾತಾಡಲ್ಲ, ಒಂದು 2 ನಿಮಿಷ ಮಾತಾಡ್ತೇನೆ. ನನ್ನ 17 ವರ್ಷದಿಂದ ನಾನು ಕತಾರಿಗೆ ಬಂದಾಗ ನಿಮ್ಮೆಲ್ಲರ ಥರ ನಾನೊಂದು ಜಾಬಿಗೋಸ್ಕರ, ಕೆಲಸ ಮಾಡಲಿಕ್ಕೋಸ್ಕರ ಬಂದಾಗ ಕತಾರಿನ ಕರ್ನಾಟಕ ಸಂಘಕ್ಕೆ ಹೇಗಾದರೂ ನಾನೊಂದು ಸೇವೆ ಸಲ್ಲಿಸಬೇಕು ಅಥವಾ ನಾನು ಕನ್ನಡದ ಸೇವೆ ಮಾಡಬೇಕು ಅಂತೇಳಿ ವಾಲಂಟಿಯರ್ ಆಗಿ, ಸ್ವಯಂ ಸೇವಕನಾಗಿ ಕತಾರಿನ ಕರ್ನಾಟಕ ಸಂಘಕ್ಕೆ ಮನ್ನಂಗಿ ಅವ್ರ ಟೈಮಲ್ಲಿ ನಾನು ಬಂದೆ. ಮನ್ನಂಗಿ ಅವ್ರ ಟೈಮಲ್ಲಿ ನಂಗೆ ತುಂಬ ಸಪೋರ್ಟ್ ಸಿಕ್ತು. ಅದಾದಮೇಲೆ ನಾನು ದೀಪಕ್ ಶೆಟ್ಟಿ ಅವ್ರ ಟೈಮಲ್ಲಿ ಮೆಂಬರ್ಶಿಪ್ ಕೋಆರ್ಡಿನೇಟರ್ ಆಗಿ ಕರ್ನಾಟಕ ಸಂಘಕ್ಕೆ ಅತಿ ಹೆಚ್ಚು ಮೆಂಬರ್ನ ತೊಗೊಂಬರಲಿಕ್ಕೆ ಸಂಘಕ್ಕೆ ನಾನು ಕೆಲಸ ಮಾಡಿದೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿರೋ ಪ್ರತಿಯೊಬ್ಬರು ಕರ್ನಾಟಕ ಸಂಘದ ಮೆಂಬರ್ ಆಗಬೇಕು, ನನ್ನ ಬಯಕೆ ಮತ್ತು ನನ್ನ ಒಂದು ಬೇಡಿಕೆ, ರಿಕ್ವೆಸ್ಟ್ ಅಂತ ಹೇಳ್ತೀನಿ. ಅದಾದಮೇಲೆ ನಾನು
ಮಧು ಅವ್ರ ಜೊತೆಗೆ ಉಪಾಧ್ಯಕ್ಷನಾಗಿ ಮತ್ತು ಖಜಾಂಚಿಯಾಗಿ ನಾನು 2 ವರ್ಷ ಸೇವೆ ಮಾಡಿದೆ. ಅದರ ನಂತರ ನನ್ನ ಸೇವೆಯನ್ನು ಗುರುತಿಸಿ ಭಾರತೀಯ ಇಂಡಿಯನ್ ಎಂಬೆಸಿ ಅವರು ICBFಗೆ ನಾಮಿನೇಟೆಡ್ ಮೀ ಡ್ಯೂರಿಂಗ್ ಬಾಬುರಾಜನ್ ಸರ್ ಟೈಮ್. ಅರವಿಂದ್ ಪಾಟೀಲ್ ಅವ್ರು ಹೇಳ್ದಂಗೆ ನನಗೂ ಕೆಲವು ಗುರುಗಳನ್ನು ನೆನೆಸ್ಕೊಬೇಕಂದ್ರೆ ನನ್ನ ದೊಡ್ಡ ಗುರು ಬಾಬುರಾಜನ್. ಯಾಕಂದರೆ ನಾನು ಬಾಬುರಾಜನ್ ಜೊತೆಗೆ 2 ವರ್ಷ ICBFಲ್ಲಿ ಜಾಯಿಂಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದೆ, 2 ವರ್ಷ ICCಯಲ್ಲಿ ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದೆ. ಇವರೆಲ್ಲ ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾನು ಈ ಮಟ್ಟಕ್ಕೆ ಬೆಳೆಯೋಕ್ಕಾಗ್ತಿರ್ಲಿಲ್ಲ. ನನ್ನ ಸ್ನೇಹಿತ ಇವತ್ತಿನ ಕರ್ನಾಟಕ ಸಂಘದ ಅಧ್ಯಕ್ಷ ಮಹೇಶ್ ಗೌಡ್ರು ನಾವು ದಿನ ಮಾತಾಡಿದ ದಿವಸ ಇಲ್ಲ. ಮಾತಾಡಿದಾಗ ಪ್ರತಿ ದಿವಸ ನಾವು ಮಾತಾಡೋದು ಸಮಾಜದ ಸೋಷಿಯಲ್ ವರ್ಕ್ ಬಗ್ಗೆ, ಒಂದು ಸ್ಕೂಲ್ ಅಡ್ಮಿಷನ್ ಬಗ್ಗೆ ಆಗಿರ್ಬೋದು, ಪಾಸ್ಪೋರ್ಟ್ ರಿನ್ಯೂವಲ್ ಬಗ್ಗೆ ಆಗಿರ್ಬೋದು, ಅಟೆಸ್ಟೇಷನ್ ಬಗ್ಗೆ ಇರ್ಬೋದು, ಚಾರ್ಟೆಡ್ ಫ್ಲೈಟ್ ಬಗ್ಗೆ ಇರ್ಬೋದು. ಕೋವಿಡ್ ಟೈಮ್ ಆಗಿ ನಾವು ದಿನನಿತ್ಯ ಒಂದು 4-5 ಜನ, ಬಾಬುರಾಜನ್ನು, ಮಹೇಶು, ನಾನು, ಸಮ್ಟೈಮ್ ಮನಂಗಿ ಸರು, ಅವಿನಾಶ್, ನಾವು ಸಿಗ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ನಮ್ದು ಒಂದೇ ಮಾತು, ಸಮಾಜಕ್ಕೆ ನಾವು ಹೇಗೆ ಸೇವೆ ಮಾಡ್ಬೋದು, ನಾವು ಕರ್ಮಭೂಮಿಯಲ್ಲಿ ನಮ್ಮ ಕನ್ನಡಿಗರಿಗೆ ಎಷ್ಟು ಹೆಲ್ಪ್ ಮಾಡ್ಲಿಕ್ಕಾಗತ್ತೆ ಅನ್ನೋದು ಒಂದೇ ಯೋಚನೆ. ಇದಾಗ್ತಾ ನಾನು ಇನ್ನೂ ಕೆಲವೊಬ್ರನ್ನ ನೆನೆಸ್ಲಿಲ್ಲ ಅಂದರೆ ದೊಡ್ಡ ತಪ್ಪಾಗತ್ತೆ. ನನ್ನ ಧರ್ಮಪತ್ನಿ ವನಿತಾ ಮತ್ತು ನನ್ನ ಮಕ್ಕಳು ಪೃಥ್ವಿಕ್ ಆ್ಯಂಡ್ ರಮ್ಯಾ, ಅವ್ರು ನನ್ನನ್ನು ಹೆಂಗೆ ಟಾಲ್ರೇಟ್ ಮಾಡ್ಕೊಂಡಿದ್ದಾರಂತ ನಂಗಂತೂ ಸತ್ಯ ಗೊತ್ತಿಲ್ಲ. ನಾನಂತೂ ಮನೆಗೆ ಯಾವಾಗ ಹೋಗ್ತೀನಿ ಅಂತ ನಂಗೆ ಗೊತ್ತಿಲ್ಲ, ನಾನು ಯಾವ ಮನೆ ಬಿಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಬಟ್ ನನ್ನಿಂದ ಏನಾದರೂ ಪರ್ಸ್ನಲಿ ಫ್ಯಾಮಿಲಿಗೆ ಇದಾಗಿದ್ರು ನಾನು ಇದರಲ್ಲಿ ಅಭಾರಿ ಆಗ್ತೀನಿ. ನಾನು ಇಷ್ಟೊಂದು ಸೇವೆ ಮಾಡಿ ಇವತ್ತು ನಾನು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ನಿಮ್ಮೆಲ್ಲರ ನನ್ನ ತಂದೆ ತಾಯಿಗಳ ಆಶೀರ್ವಾದ, ನಾನು ನಂಬಿರೋ ದೇವರ ಆಶೀರ್ವಾದ ಇರಲಿಲ್ಲ ಅಂದರೆ ಅದು ಆಗ್ತಿರ್ಲಿಲ್ಲ ಅಂತ ಹೇಳ್ತೀನಿ. ಇದೇ ವಿಷಯನ ಮಾತಾಡ್ತಾ ಮೆಂಬರ್ಶಿಪ್ ಬಗ್ಗೆ ಆಯಿತು, ಹಾಗೆ ಉಪಾಧ್ಯಕ್ಷನಾಗಿ ಅನೇಕ ಸೇವೆ. ನಾನು ಯಾರೇ ಅಧ್ಯಕ್ಷರಾದ್ರೂ ಕರ್ನಾಟಕ ಸಂಘದಲ್ಲಿ ಕಮಿಟಿಯಲ್ಲಿ ಇದ್ರೂ ಇಲ್ದೇನು ವೆಂಕಟರಾಯರ ಸಮಯದಲ್ಲೂ ನಾನು ಸಹಾಯ ಮಾಡಿದ್ದೆ. ಅರವಿಂದ್ ಪಾಟೀಲ್ ಹೇಳ್ದಾಗೇನೆ ನಾವು ತುಂಬ ಇವತ್ತಿನ ದಿವಸ ಮಿಸ್ ಮಾಡ್ತಾ ಇರೋದು ನಮ್ಮ ನಾಗೇಶ್ ರಾಯರವ್ರನ್ನ. ಯಾಕಂದರೆ ಅವರು ಸಂಘ ಹುಡ್ದಾಗಿಂದ ನನಗೆ ಖಜಾಂಚಿ ಪದವನ್ನು ಹ್ಯಾಂಡ್ ಓವರ್ ಮಾಡೋ ತನಕ ಅವರೇ ನೋಡಿಸ್ತಾ ಇದ್ರು. ಖಜಾಂಚಿ ತುಂಬ ಕಷ್ಟವಾದ ಪೊಸಿಷನ್ನು, ನಾನು ಅವರನ್ನು ದಿನನಿತ್ಯ ನೆನೆಸ್ತೀನಿ. ಜೊತೆಗೇನೆ ಪಾಸ್ಟ್ ಪ್ರೆಸಿಡೆಂಟ್ ದೀಪಕ್ ಶೆಟ್ಟಿ ಅವರಾಗಿರ್ಬೋದು, ಅರುಣ್ ಅವರಾಗಿರ್ಬೋದು, ನಮ್ಮ ಮಿಲನ್ ಅರುಣ್ ಅವರು ICCಯಲ್ಲಿ ನನಗೆ ಮೊದಲನೇ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದನ್ನು ಅವರು ನೆನೆಸ್ತಾರೆ, ನಾನು ನೆನೆಸ್ತೀನಿ. ಇದರೆಲ್ಲರ ಜೊತೆಗೆ ತುಂಬ ಅಪೆಕ್ಸ್ ಬಾಡಿ AO ಮೆಂಬರ್ಸು, AO ರೆಪ್ರೆಸೆಂಟೇಟಿವ್ಸು ಮತ್ತು ಎಂಬೆಸಿ ಅಫಿಷಿಯಲ್ಸ್ ಎಲ್ಲರೂ ಇದ್ದಾರೆ. ಇವರೆಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಇದೆಲ್ಲದ್ರ ಜೊತೆಗೆ ನೀವು ಇಲ್ಲಿರೋ ಕನ್ನಡಿಗರು ಎಲ್ಲರೂ ಸಣ್ಣದಾಗಿ ರಾಮ ಲಂಕಕ್ಕೆ ಸೇತುವೆ ಕಟ್ಟುವಾಗ ಯಾವ ಥರ ಅಳಿಲ್ ಸೇವೆ ಮಾಡಿದ್ದೀರೋ ಆ ಥರ ನಾನು ಈ ಕೆಲಸ ಮಾಡಿ ಈ ಹೆಸರು ತಗೊಂಡು ಕತಾರಲ್ಲಿ ಕನ್ನಡಿಗರಿಗೆ ಚಿರಪರಿಚಿತರಾಗಲಿಕ್ಕೆ ನೀವೇ ಎಲ್ಲ ಕಾರಣ ಅಂತ ಹೇಳ್ತೀನಿ. ಇದಕ್ಕೆ ನಾನು ತುಂಬ ಚಿರಋಣಿಯಾಗಿದ್ದೀನಿ. ಇದೇ ರೀತಿ 25 ವರ್ಷ ಕರ್ನಾಟಕ ಸಂಘ ಮುಗಿಸಿದೆ, 50 ವರ್ಷ ಮುಗಿಸ್ಲಿ. ಅರವಿಂದ್ ಪಾಟೀಲ್ ಥರ ನಾನೇನಾದರೂ 50 ವರ್ಷಕ್ಕೆ ಕತಾರ್ ಬಿಟ್ಟು ಊರಿಗೆ ಹೋದರೆ ಪುನಃ ಬಂದು ಇದೇ ವೇದಿಕೆಯಲ್ಲಿ ನಿಮ್ಮನ್ನೆಲ್ಲ ನೋಡೋವಂಥ ಭಾಗ್ಯ ಸೌಭಾಗ್ಯ ಭಗವಂತ ಕೊಡಲಿ ಅಂತ ನಾನು ಹಾರೈಸ್ತೀನಿ. ಮುಂದಿನ ದಿವಸದಲ್ಲಿ ಎಲ್ಲರೂ ಕನ್ನಡ ಸಂಘನ ಬೆಳೆಸ್ಕೊಂಡು ಹೋಗಿ, ಉಳಿಸ್ಕೊಂಡು ಹೋಗಿ. ಥ್ಯಾಂಕ್ ಯು. ಎಲ್ಲಾದರೂ ಇರು, ಎಂತಾದರೂ. ನಮ್ಮ ಇನ್ನೋರ್ವ ಅತಿಥಿ ಇಂದು ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಪ್ರತಿನಿಧಿಗಳು